ಹಲೋ ಮಕ್ಕಳೇ. ಸೊ ಇವಾಗ ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಅದ್ರ ಮುಂಚೆ ತುಂಬ ಸೀರಿಯಸ್ ಆಗಿರುವಂತಹ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಈ ಒಂದು ಕ್ಲಾಸ್ ನೋಡಿದ ಕೂಡಲೇ ನಿಮಗೆ 30 ಮಾರ್ಕ್ಸ್ ಪಕ್ಕ ಹೆಂಗೆ ಶಾರ್ಟಾಗಿ ಸಿಗ್ಬೋದು ವಿತೌಟ್ ಎನಿ ಹೆಡ್ಏಕ್ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳ ಕೂಡ ನೋಡ್ಬೋದು, ತಪ್ಪೇನಿಲ್ಲ. ಬಟ್ ಇದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 30 ಮಾರ್ಕ್ಸ್ ಪಕ್ಕ ಗ್ಯಾರಂಟಿ ಈ ಒಂದು ವಿಡಿಯೋನ ನೋಡಿದ್ರೆ. ಇವಾಗ ಸೊ ಎಷ್ಟೊಂದು ಮಕ್ಳು ಅಂತಾರೆ ಮ್ಯಾಮ್ ಬ್ಲೂ ಪ್ರಿಂಟ್ ಇದೆ, ಬ್ಲೂ ಪ್ರಿಂಟ್ ಬಂದಮೇಲೆ ಓದ್ಕೊತೀನಿ, ಇನ್ನೂ ಬಂದಿಲ್ಲ. ಸೊ ಇವತ್ತು ನಾವೇನು ಮಾಡ್ತೀವಿ, ಈ ಒಂದು ಬ್ಲೂ ಪ್ರಿಂಟ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಎಲ್ಲೆಲ್ಲಿ ಹೈ ಸ್ಕೋರಿಂಗ್ ಟಾಪಿಕ್ಸ್ ಇದೆ ಆ ಹೈ ಸ್ಕೋರಿಂಗ್ ಟಾಪಿಕ್ಸ್ನ ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಓಕೆನಾ ಮಕ್ಕಳ? ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ವಿತೌಟ್ ಫರ್ದರ್ ಅಡು, ಆಯಿತಾ? ಸೊ ಇವಾಗ ಮೊದಲನೇದಾಗಿ ನಿಮಗೆ ನಾನು ಗ್ರಾಮರ್ ಪಾರ್ಟ್ ಮಾತ್ರ ಹೇಳೋದು ಇವತ್ತು. ಗ್ರಾಮರ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಪಾರ್ಟ್ ಫಾರ್ ಯು ಟು ಸ್ಕೋರ್ ಅಂತ ಹೇಳ್ಬೋದು, ಆಯಿತಾ? ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, ನಿಮಗೆ ನಾನು ಗ್ರಾಮರ್ ಪಾರ್ಟಿಂದ ಹಾಕಿದ್ದೀನಿ. ಸೊ ಯು ಕ್ಯಾನ್ ಸಿ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ 16 ಮಾರ್ಕ್ ಇದೆ. ಸೊ ಇಲ್ಲಿ ಸಾಕಷ್ಟು ಮಕ್ಳು ಹೇಳ್ತಾರೆ ಮ್ಯಾಮ್ ನನಗೆ ಗ್ರಾಮರ್ ವೊಕ್ಯಾಬ್ಲರಿ ಎಲ್ಲ ತುಂಬ ಕಷ್ಟ ಮ್ಯಾಮ್, ನಂಗೆ ಇದಾಗಲ್ಲ. ಸೊ ಲೆಟ್ಸ್ ಲೀವ್ ದಿಸ್. ಇದು ಬಿಟ್ಟು ಸಾಕಷ್ಟು ಸೆಕ್ಷನ್ಸ್ ಇದೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳ, ವೇರ್ ಯು ಕ್ಯಾನ್ ಸ್ಕೋರ್ ವೆರಿ ವೆರಿ ಗುಡ್ ಮಾರ್ಕ್ಸ್, ಆಯಿತಾ? ಸೊ ಮೊದಲನೇದಾಗಿ ಲೆಟ್ಸ್ ರಿಮೂವ್ ದ ಪೆನ್ ಹಿಯರ್, ಆಯಿತಾ? ಎಡಿಟಿಂಗ್, ಆಯಿತಾ? ಎಡಿಟಿಂಗಲ್ಲಿ ನಿಮ್ಗೆ ಈಸಿಯಾಗಿ 2 ಅಂಕ ಅಲ್ಲೇ ಸಿಕ್ಬಿಡುತ್ತೆ, ಆಯಿತಾ? ಎಡಿಟಿಂಗು, ಪ್ರೊಫೈಲ್ ರೈಟಿಂಗ್, ಒಂದು ಪ್ರೊಫೈಲ್ ಕೊಡ್ತಾರೆ, ಅದನ್ನು ಸೆಂಟೆನ್ಸಸ್ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಬರಿಬೋದು. ಸೊ ಎಡಿಟಿಂಗ್ ಆಗಿರಲಿ, ಪ್ರೊಫೈಲ್ ರೈಟಿಂಗ್ ಆಗಿರಲಿ ಮಕ್ಕಳ, ಇದೆಲ್ಲ ಏನಂದರೆ ನಿಮಗೆ ಈಸಿ ಟು ಸ್ಕೋರ್ ಟಾಪಿಕ್ಸ್, ಅರ್ಥ ಆಯ್ತಾ? ಸೊ ನಿಮ್ಗೆ ಏನು ಬೇಕು, ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್ ಬಂದರೆ ಮೋರ್ ದೆನ್ ಎನಫ್. ಎಸ್ಪೆಷಲಿ ಕನ್ನಡ ಮಾಧ್ಯಮದ ಮಕ್ಕಳು ತುಂಬ ಸ್ಟ್ರಗಲ್ ಮಾಡ್ತಾರೆ ಸೆಂಟೆನ್ಸಸ್ ಬರೀಲಿಕ್ಕೆ. ಮ್ಯಾಮ್ ನನ್ನ ಕೈಲಿ ಆಗಲ್ಲ, ನನಗೆ ಗೊತ್ತಿಲ್ಲ, ನಾನು ಏನು ಮಾಡಲಿ ಅಂತ ಸಾಕಷ್ಟು ಕೇಳೋರಿದ್ದಾರೆ. ಸೊ ನಾನು ಇವತ್ತು ಅದೇ ಹೇಳ್ತಿರೋದು, ಇಟ್ಸ್ ವೆರಿ ಈಸಿ ಟು ಸ್ಕೋರ್. ಸೊ ಈ ಒಂದು ಪಾರ್ಟ್ ಏನಿದೆ ಮಕ್ಕಳ, ನಿಮಗೆ ನಾನು ಹೇಳಬೇಕಂದ್ರೆ ಎಡಿಟಿಂಗು, ಪ್ರೊಫೈಲ್ ರೈಟಿಂಗ್, ಇಲ್ಲೇ ನಿಮ್ಗೆ 5 ಅಂಕ ಬಂದ್ಬಿಡ್ತು. ಓಕೆ, ಸೊ ಅಲ್ಲೇ ನಿಮಗೆ 5 ಅಂಕಗಳು ಬಂದ್ಬಿಡುತ್ತೆ. ಸೊ ಲೆಟ್ಸ್ ಮೇಕ್ ಶ್ಯೂರ್ ದಟ್ ಯು ಗಿವ್ ಇಟ್ ಯೋರ್ ಬೆಸ್ಟ್ ದೇರ್. ಪಿಕ್ಚರ್ ಕಂಪೋಸಿಷನ್, ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಆ ಪಿಕ್ಚರ್ನ ತಗೊಂಡು ನೀವು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಅದಲ್ಲಿ ಏನಿದೆ ಅಂತ ಬರೀಬೇಕು. ಸೊ ಪಿಕ್ಚರ್ ಕಂಪೋಸಿಷನ್ ಅಂತ ಅಂದಾಗ ನಾವು ಫಸ್ಟು ಪಿಕ್ಚರಲ್ಲಿ ಏನಿದೆ ಅದನ್ನು ಡಿಸ್ಕ್ರೈಬ್ ಮಾಡಿ ಮೋರ್ ದೆನ್ ಎನಫ್. ದೇರ್ ಆರ್ 3 ಲೇಡೀಸ್ ಡ್ರಾಯಿಂಗ್ ವಾಟರ್ ಫ್ರಮ್ ದ ವೆಲ್. ದೇರ್ ಆರ್ 5 ಕಿಡ್ಸ್ ಸ್ಟ್ಯಾಂಡಿಂಗ್. ಸೊ ನಂಬರ್ಸು ಕೌಂಟ್ ಮಾಡಿಬಿಟ್ಟು ಮೇ ಬಿ ದರ್ ಇಸ್ ಅ ಫೆಸ್ಟಿವಲ್ ಹ್ಯಾಪನಿಂಗ್. ನೀವೊಂದು ಕಥೆನೇ ಮಾಡಿ ಬರಿಬೇಕು ಅಂತ ಏನಿಲ್ಲ, ಆ ಇಮೇಜಲ್ಲಿ ಏನಿದೆ ಡಿಟ್ಟೋ ಹಾಗೆ ಡಿಸ್ಕ್ರೈಬ್ ಮಾಡಿದ್ರು ನಡೆಯುತ್ತೆ, ಅದ್ರ ಮೇಲೆ ರೂಲ್ ಇಲ್ಲ. ಸೊ ತಿರ್ಗಾ ನಿಮಗೆ 3 ಅಂಕ ಅಲ್ಲೇ ಸಿಕ್ಬಿಡುತ್ತೆ, ಆಯಿತಾ? ಆಮೇಲೆ ಸ್ಟೋರಿ, ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಅದನ್ನು ಕಂಜಂಕ್ಷನ್ಸ್ ಯೂಸ್ ಮಾಡಿಬಿಟ್ಟು ಕನೆಕ್ಟ್ ಮಾಡಬೇಕು. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್ ಇದೆಲ್ಲ ತುಂಬ ಈಸಿ ಮಕ್ಕಳ. ಪಾರ್ಟ್ಸ್ ಆಫ್ ಸ್ಪೀಚ್, ನಾ ಹೇಳಿದೇನು ಮಕ್ಕಳ, ನಿಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ ಕರೆಕ್ಟಾಗಿದ್ದರೆ ಆಯಿತಾ, ನೀವು ಈ ಒಂದು ಇದನ್ನು ಏಸ್ ಮಾಡ್ಬೋದು. ಆ್ಯಂಡ್ ನಾನು ಹೆಂಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಓಕೆ, ಸೊ ಇವಾಗ ಇಲ್ಲಿ 3 ಮಾರ್ಕು, ಇಲ್ಲಿ 3 ಮಾರ್ಕ್ ನಿಮಗೆ ಸಿಗುತ್ತೆ. ಸ್ಟೋರಿಲಿ ಕೂಡ 4 ಮಾರ್ಕ್ಸ್ ಸಿಗುತ್ತೆ, ಆಯಿತಾ? ಎಡಿಟಿಂಗ್ 2 ಮಾರ್ಕ್ಸ್, ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸ್, ಪಿಕ್ಚರ್ ಕಂಪೋಸಿಷನ್ 3 ಮಾರ್ಕ್ಸ್, ಸ್ಟೋರಿ ಈಸ್ 3 ಮಾರ್ಕ್ಸ್, ರೈಟ್? 6, 7, 8, 9, 10, 11 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ, ಆಯಿತಾ? ನೆಕ್ಸ್ಟು ನಮ್ಮ ಒಂದು ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ಗೆ ನಾನು ನೆನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ, ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಅಂತ. ಐ ಥಿಂಕ್ ಆ ವಿಡಿಯೋನ ನೋಡಿ ನಿಮ್ಗೆ 100% ಈ ಒಂದು ಅಂಕ ಏನಿದೆ 4 ಅಂಕ ಲೆಟರ್ ರೈಟಿಂಗ್ಗೆ, ಅದು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಅರ್ಥ ಆಯ್ತಾ? ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳ ನಿಮಗೆ ಲೆಟರ್ ರೈಟಿಂಗ್ 5 ಮಾರ್ಕ್ ಇದೆ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳ ನಿಮಗೆ ಲೆಟರ್ ರೈಟಿಂಗ್ 4 ಮಾರ್ಕ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಇಲ್ಲ, ಲೆಟರ್ ಫಾರ್ಮ್ಯಾಟು, ಕ್ವೆಶನ್ಸು ಎಲ್ಲ ಒಂದೇ. ಓಕೆ, ಎಸ್ಸೆ ರೈಟಿಂಗ್ ನೋಡೋಣ ಬನ್ನಿ. ಎಸ್ಸೆ ರೈಟಿಂಗ್ ನಿಮಗೆ 5 ಅಂಕಕ್ಕಿರುತ್ತೆ, ತುಂಬ ಈಸಿ ಟಾಪಿಕ್ಸ್ ಕೊಡ್ತಾರೆ. ನಾನು ಇವತ್ತು ಲೈವ್, ಆ್ಯಕ್ಚುಲಿ ನೆನೆ ಒಂದು ಲೈವ್ನ ಮಾಡಿದ್ದೆ. ಆ ಲೈವಲ್ಲಿ ನಾನು ಎಸ್ಸೆ ರೈಟಿಂಗ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ, ಹೇಗೆ ಎಸ್ಸೆ ಬರೀಬೇಕು ಅಂತ. ಸೊ ಹೋಗಿ ನೋಡ್ಕೊಳ್ಳಿ. ಓಕೆ, ಪ್ಯಾಸೇಜ್ ಅದಾದಮೇಲೆ ಲಾಸ್ಟ್ ಬರುತ್ತೆ ಪ್ಯಾಸೇಜ್. ಸೊ ಈ ಒಂದು ಪ್ಯಾಸೇಜಲ್ಲಿ ಏನು ಮಾಡ್ತೀರಾ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದಿಷ್ಟು ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಬೇಕು. ಆದರೆ ಈ ಉತ್ತರ ಎಲ್ಲಿ ಕೊಡ್ತೀರಾ ಅಲ್ವಾ, ಅದು ಪ್ಯಾಸೇಜ್ ರಿಲೇಟೆಡೇ ಇರುತ್ತೆ ಮಕ್ಕಳ.
ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಪ್ಯಾಸೇಜಲ್ಲಿ ಅಲ್ಲೇ ಇರುತ್ತೆ. ಓಕೆ, ಸೊ ಇಲ್ಲೇನಾಯಿತು ಮಕ್ಕಳ, ಇವಾಗ 5 ಮಾರ್ಕ್ಸ್, 6 ಮಾರ್ಕ್ಸ್, 9 ಮಾರ್ಕ್ಸ್, ಕರೆಕ್ಟ್, ಆ್ಯಂಡ್ 4 ಮಾರ್ಕ್ಸ್. ಆಯಿತಾ? 10, 19, 20, 21, 22, 23, 24. ಇನ್ನು ಮ್ಯಾಮ್ 24 ಮಾರ್ಕ್ಸ್ ಕೇಳಿದಿರಾ, ಇನ್ನು 6 ಮಾರ್ಕ್ ನಾನು ಏನು ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಕೇಳಿದರೆ, ಈ ಒಂದು 16 ಮಾರ್ಕ್ ಇದೆಯಲ್ಲ ಮಕ್ಕಳ, ನಿಮಗೆ ಗ್ರಾಮರ್ ವರ್ಷದಾಗಿ ಬಂದಿದ್ರು ಈ 16 ಮಾರ್ಕಲ್ಲಿ 1 ಮಾರ್ಕ್ ಏನಿದೆ ಅದು ನಿಮಗೆ ಆರ್ಟಿಕಲ್ಸ್ ಆ್ಯಂಡ್ ಪ್ರಪೋಸಿಷನ್ಸ್ ಕೇಳ್ತಾರೆ. ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಆಯಿತಾ? ವೆರಿ ವೆರಿ ಈಸಿ. ಆ್ಯಂಡ್ ಈ ವಾರ ನಾನೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಬರುತ್ತೆ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ. ಸೊ ಅದು ಆಮೇಲೆ ನಿಮ್ಮ ಡೂ ಆ್ಯಸ್ ಡೈರೆಕ್ಟೆಡ್, ರೆಡ್ಡಲ್ಲಿ ಬರಿತೀನಿ, ಡೂ ಆ್ಯಸ್ ಡೈರೆಕ್ಟೆಡ್ಡು ತುಂಬ ತುಂಬ ಸಿಂಪಲ್. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ 16 ಮಾರ್ಕಲ್ಲಿ ಎಷ್ಟೇ ವರ್ಷಾಗಿದ್ರೂ ನಿಮಗೆ ಅಲ್ಲಿ 6 ಮಾರ್ಕ್ಸ್ ಸಿಕ್ಬಿಡುತ್ತೆ. ಆಯಿತಾ? ಗ್ರಾಮರ್ ಈಸ್ ದ ಪ್ಲೇಸ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳ, ಕಂಪೋಸಿಷನು, ಕಾಂಪ್ರಹೆನ್ಷನಲ್ಲೇ ನೀವು ಈ ಒಂದು 30 ಅಂಕಗಳನ್ನ ಈಸಿಯಾಗಿ ಪಡಿಬೋದು. ಆ್ಯಂಡ್ ನಿಮ್ಮ SA1 ಎಕ್ಸಾಮ್ಗೂ ಇದು ವ್ಯಾಲಿಡ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಇದೇ ರೀತಿಯಾಗಿ ನಾನು ಬೇರೆ ಬೇರೆ ವೀಡಿಯೋಸ್ನ ತೊಗೊಂಬರ್ತೀನಿ, ಕ್ಲಾಸಸ್ನ ತೊಗೊಂಬರ್ತೀನಿ, ನಿಮ್ಗೆ ಹೆಲ್ಪ್ ಆಗಿ ಹೆಂಗೆ ಮಾರ್ಕ್ಸ್ ಇವಾಗ 30 ಮಾಡಿದ್ದೀವಿ, ನಾಳೆ 50 ಮಾಡೋಣ, ರೈಟ್? ಸೊ ಐ ವಾಂಟ್ ಯು ಟು ಟೆಲ್ ಮಿ ವಾಟ್ ಯು ವಾಂಟ್ ಅಸ್ ಟು ಡೂ ಹಿಯರ್ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮಕ್ಕಳ. ಸೊ ಹೋಗಿ ನಮ್ಮ ಪ್ರಥಮ ಬ್ಯಾಚಸ್ನ ಜಾಯ್ನ್ ಆಗಿ ಆ್ಯಂಡ್ ನಮ್ಮ ಪವರ್ ಗೈಡ್ಸ್ನ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಪವರ್ ಗೈಡ್ ಸೂಪರಾಗಿ ಬಂದಿದೆ ಮಕ್ಕಳ. ಐ ಆಮ್ ಮೈಂಡ್ ಬ್ಲೋನ್ ವಿತ್ ವಾಟ್ ಎವರ್ ಇಸ್ ದೇರ್. ಆ ಪಿಕ್ಚರ್ಸ್ ಆಗಿರಲಿ, ಇದು ನಂಗೆ ಸೈನ್ಸ್ ಮ್ಯಾಥ್ಸ್ ಅಂದರೆ ಅಷ್ಟು ಇಷ್ಟ ಇರಲ್ಲ. ಯು ಮೈಟ್ ಹ್ಯಾವ್ ಸೀನ್ ಮೈ ಲೈವ್ಸ್ ವಿತ್ ಹರ್ಷಿತಾ ಮ್ಯಾಮ್, ಅರ್ಚನಾ ಮ್ಯಾಮ್, ಬಟ್ ದ್ಯಾಟ್ ಈಸ್ ರಿಯಲಿ ಗುಡ್, ಟ್ರಸ್ಟ್ ಮೀ ಆನ್ ಇಟ್. ಈ ಕೂಡಲೇ ಹೋಗಿ ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಕ್ಲಾಸ್ ಶೇರ್ನ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.